3.0 ವರ್ಷನ್ ಹೇಗಿರುತ್ತೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಇನ್ಫ್ಯಾಕ್ಟ್ ದೇಶದ 140 ಕೋಟಿ ಜನ ಕಾಯ್ತಾ ಇದ್ದಾರೆ ಕೇಂದ್ರದ ಸಚಿವರು ಯಾರ್ಯಾರು ಆಗ್ತಾರೆ, ಕರ್ನಾಟಕದ ಪಾಲ್ ಎಷ್ಟು ಅಂತ. ಆ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ. ಅದನ್ನು ನೋಡೋದಕ್ಕೂ ಮುಂಚೆ ರಾಜ್ಯ ರಾಜಕಾರಣದಲ್ಲಿ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಆಗತ್ತೆ. ಅದು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತು ಮಧ್ಯಾಹ್ನದ ಒಳಗೆ ಅಂಥದ್ದೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬಿ ನಾಗೇಂದ್ರ ಅವರ ತಲೆದಂಡ ಫಿಕ್ಸ್ ಆಗ್ತಾ ಇದೆಯಾ? ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಚಿವ ನಾಗೇಂದ್ರ ಅವರು ತಮ್ಮ ಸ್ಥಾನವನ್ನ ಪದತ್ಯಾಗ ಮಾಡುವಂತಹ ಕಾಲ ಸನ್ನಿಹಿತವಾಗಿದೆಯಾ? ತನಿಖೆ ಮುಗಿಯೋ ತನಕ ಸಚಿವ ಸ್ಥಾನದಿಂದ ಹೊರಗಿರ್ತೀನಿ ಅನ್ನುವಂತಹ ವಿಚಾರಕ್ಕೆ ಬಂದ್ರ ನಾಗೇಂದ್ರ ಅವರು ಸ್ವಯಂ ಘೋಷಣೆ ಮಾಡಿ ನಾಗೇಂದ್ರ ಅವರು ಇವತ್ತು ರಾಜೀನಾಮೆಯನ್ನ ಕೊಡುವಂತಹ ಕಾಲ. ಹೈಕಮಾಂಡ್ ನಾಯಕರ ಜೊತೆಗೆ ನಿರಂತರವಾಗಿ ವಿಚಾರವಾಗಿ ಸಿಎಂ ಹಾಗೂ ಡಿಸಿಎಂ ಚರ್ಚೆ ಮಾಡ್ತಾನೆ ಇದ್ರು. ಕೊನೆ ಕ್ಷಣದ ತನಕ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕಾಗುತ್ತಾ ಅಂತ ನಾಗೇಂದ್ರ ಅವರು ಕೂಡ ಪ್ರಯತ್ನ ಪಟ್ಟರು. ಆದ್ರೆ ಸರ್ಕಾರ ಹಾಗೂ ಪಕ್ಷಕ್ಕೆ ಮುಜುಗರವನ್ನ ತಪ್ಪಿಸಬೇಕು ಅಂತ ಅಂದ್ರೆ, ಸರ್ಕಾರ ಹಾಗೂ ಪಕ್ಷಕ್ಕೆ ಅಂಟಿರುವಂತಹ ಭ್ರಷ್ಟಾಚಾರದ ಕಳಂಕವನ್ನ ಕಳಚಿಕೊಳ್ಬೇಕು ಅಂತ ಅಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಅತ್ಯಂತ ಅನಿವಾರ್ಯ ಅನ್ನೋ ಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪ್ತಾ ಇದೆ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಈ ಮೂಲಕ ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಪತನ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಿಂದೆ ನಾವು ನೋಡಿದ್ವಿ, ಹಿಂದಿನ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಈ ಇಲ್ಲಿಗಲ್ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರ ಪದತ್ಯಾಗ ಆಗಿತ್ತು. ಅವರದು ಮೊದಲ ವಿಕೆಟ್ ಪತನ ಆಗಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಮೊದಲ ಅಧಿಕಾರದ ಅವಧಿಯಲ್ಲಿ. ಈಗ ಸಿದ್ದರಾಮಯ್ಯ ಸರ್ಕಾರದ 2ನೇ ಅವಧಿಯಲ್ಲಿ ನಾಗೇಂದ್ರ ಅವರ ಪದತ್ಯಾಗದ ಮೂಲಕ ಮೊದಲ ವಿಕೆಟ್ ಪತನ ಆದಂಗೆ ಕಾಣಿಸ್ತಾ ಇದೆ. ಸರ್ಕಾರ ಎಲ್ಲವೂ ನಾರ್ಮಲ್ ಆಗಿ ಸಾಗಿದ್ರೆ 1 ವರ್ಷ ಪೂರೈಸಿದ ಖುಷಿಯಲ್ಲಿರ್ಬೇಕಾಗಿತ್ತು, ಸಂಭ್ರಮದಲ್ಲಿರ್ಬೇಕಾಗಿತ್ತು. ಆದ್ರೆ ಈ ಹಗರಣ ಮುನ್ನೆಲೆಗೆ ಬಂದು ಆ ಸಂಭ್ರಮವನ್ನ ಕಿತ್ಕೊಂಡಿದೆ. ಸೊ ಕಳಂಕದಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಸಚಿವರ ರಾಜೀನಾಮೆ ಅನಿವಾರ್ಯ ಅನ್ನೋ ಕನ್ಕ್ಲೂಷನ್ಗೆ ಕಾಂಗ್ರೆಸ್ ನಾಯಕರು ತಲುಪಿದ್ದಾರೆ. ಕೊನೆ ತನಕ ತಮ್ಮ ತಲೆಯನ್ನ ಉಳಿಸಿಕೊಳ್ಳೋದಕ್ಕೆ ನಾಗೇಂದ್ರ ಅವರು ವಿಪರೀತವಾಗಿ ಪ್ರಯತ್ನ ಪಟ್ಟರು. ಆದ್ರೆ ಆ ಪ್ರಯತ್ನ ಫಲಗೊಡ್ಲಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಈ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಸರ್ಕಾರದ ಮಟ್ಟದಲ್ಲಿ ಆಗತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ಫ್ಯಾಕ್ಟ್ ಜೂನ್ 4ರ ತನಕ ಸಚಿವರ ಸ್ಥಾನ ಸೇಫು. ಅದಾದ ನಂತರ ಫಲಿತಾಂಶ ಬಂದ 6ನೇ ದಿನಾನೇ ಪ್ರಾಬಬ್ಲಿ ಸಚಿವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ನಾವೇ ಕೆಲ ದಿನಗಳ ಹಿಂದೆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಈಗ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಸಚಿವ ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ತಿಳಿದು ಬರ್ತಾ ಇದೆ. ಈ ಮೂಲಕ ಎಸ್ಟಿಗಳಿಗೆ ಮೀಸಲಾಗಿದ್ದಂತಹ ದುಡ್ಡಿನ ವಿಚಾರದಲ್ಲಿ ಅವ್ಯವಹಾರ ನಡೆದ ವಿಚಾರದಲ್ಲಿ ಸಚಿವರ ತಲೆದಂಡ ಆಗೋದು ನಿಕ್ಕಿ ಆಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಸಿಬಿಐ ರಂಗ ಪ್ರವೇಶವನ್ನ ಕೂಡ ಮಾಡಿದೆ. ಸಿಬಿಐ ರಂಗ ಪ್ರವೇಶ, ಆಮೇಲೆ ಈ ಪ್ರಕರಣದಲ್ಲಿ 5 ಜನರ ಬಂಧನ ಹಾಗೂ ಆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶ, ಇದೆಲ್ಲವೂ ಕೂಡ ಸಚಿವರಿಗೆ ಪ್ರಾಬ್ಲಮ್ ಅನ್ನ ತರ್ತಾ ಇದೆ. ಇಷ್ಟು ದಿನ ಸಚಿವರನ್ನ ಉಳಿಸ್ಕೊಳ್ಳೋದಕ್ಕೆ ನಾನಾ ಪ್ರಯತ್ನವನ್ನ ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿ ಆದಿಯಾಗಿ ಅನೇಕರು ಮಾಡಿದ್ರು. ಆದ್ರೆ ದೆಹಲಿಯಲ್ಲೂ ಕೂಡ ಲಾಬಿಯನ್ನ ಸಚಿವ ನಾಗೇಂದ್ರ ಅವರು ಮಾಡಿದ್ರು. ಇದೊಂದ್ಸಲ ಅವಕಾಶ ಕೊಡಿ, ನಾನು ಪ್ರಕರಣದಿಂದ ಆರೋಪ ಮುಕ್ತನಾಗ್ತೀನಿ ಅಂತ ಹೇಳಿ. ಬಟ್ ಕ್ಲೀನ್ ಚಿಟ್ ನೀವು ಈ ಪ್ರಕರಣದಲ್ಲಿ ಪಡೆಯೋ ತನಕ ನಿಮ್ಮನ್ನ ರಾಜೀನಾಮೆ ಪಡ್ಕೊಂಡು ನಿಮಗೆ ಮತ್ತೆ ಸಚಿವ ಸ್ಥಾನ ಮುಂದುವರಿಸುವಂತಹ ಪ್ರಶ್ನೆನೇ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ರಂತೆ. ಇಷ್ಟು ದಿನ ಈ ಬಹುಕೋಟಿ ಸ್ಕ್ಯಾಮ್ನಲ್ಲಿ SIT CID ಅಂತೆಲ್ಲ ತನಿಖೆ ಮಾಡಿದ್ದನ್ನ ನಾವು ಗಮನಿಸಿದ್ವಿ. ಈಗೇನಿದ್ರು ಕೂಡ ಸಿಬಿಐ ಎಂಟ್ರಿ ಆಗಿರೋ ಬೆನ್ನಲ್ಲೇ ಈ ಪ್ರಕರಣದ ಆಳ ಅಗಲ ಎಷ್ಟು ಅನ್ನೋದು ಇನ್ನಷ್ಟು ಅರಿತಾ ಹೋಗುತ್ತೆ ಅಂತ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸಿಬಿಐ ಅಧಿಕಾರಿಗಳ ತಂಡ. ಪ್ರಕರಣದಲ್ಲಿ ಭಾಗಿದಾರರು ಯಾರು, ಸೂತ್ರಧಾರರು ಯಾರು, ಪಾತ್ರಧಾರರು ಯಾರು ಅಂತ 4 ಜನ ಬ್ಯಾಂಕ್ ಸಿಬ್ಬಂದಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಸಿಬಿಐ ನೋಟಿಸ್ ಅನ್ನ ಕೂಡ ಸರ್ವ್ ಮಾಡಿದೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿದೆ. ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿಗೆ ಈ ನೋಟಿಸ್ ಜಾರಿಯಾಗಿದೆ. ಬಿಕಾಸ್ ಆ ಡೆತ್ ನೋಟ್ನಲ್ಲೂ ಕೂಡ ಒಬ್ಬ ಮಹಿಳಾ ಅಧಿಕಾರಿ ಸೇರಿದಂತೆ ಅನೇಕರ ಹೆಸರುಗಳನ್ನ ಮೃತ ಚಂದ್ರಶೇಖರ್ ಅವರು 5 ಪುಟಗಳ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ರು. ಸೊ ಪ್ರಾಥಮಿಕ ತನಿಖಾ ಹಂತದ ಹಾದಿಯಲ್ಲಿರುವಂತಹ ಸಿಬಿಐ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದಂತಹ ಆರೋಪವನ್ನ ಹೊತ್ತಿದ್ದಾರೆ ಎನ್ನಲಾದಂತಹ ವ್ಯಕ್ತಿಗಳನ್ನ ವಿಚಾರಣೆಗೆ ಬನ್ನಿ ಅಂತ ಕರೆದಿದ್ದಾರೆ. ಸೊ ಸಿಬಿಐನವರು ಎಷ್ಟು ಜನರನ್ನ ಅರೆಸ್ಟ್ ಮಾಡ್ತಾರೆ ಇವತ್ತು ವಿಚಾರಣೆ ನಂತರ ಅನ್ನೋದು ಕುತೂಹಲ. ಆ ಲಿಂಕು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುರೇಶ್. ಸರ್ಕಾರ ಅಸ್ತಿತ್ವಕ್ಕೆ ಬಂದು 1 ವರ್ಷದ ಸಂಭ್ರಮದಲ್ಲಿ ಒಂದು ಕಳಂಕ ಎದುರಾಗಿದೆ. ಕಳಂಕದಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡಿಬೇಕು. ಸೊ ಎಷ್ಟೊತ್ತಿಗೆ ಈ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಾಗೇಂದ್ರ ಅವರು? ಕೊನೆಯ ಹಂತದಲ್ಲೂ ಕೂಡ ತಮ್ಮ ತಲೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದ್ರು ಅಂತ ಒಂದು ಸ್ಪಷ್ಟ ಮಮತಾ, ಇಡೀ ಪ್ರಕರಣದಲ್ಲಿ ಆರಂಭದಲ್ಲಿ ನಮಗೆ ಸಂಬಂಧ ಇಲ್ಲ ಇದು ಅನ್ನುವಂಥ ಮಾತನ್ನ ಸಚಿವರು ಹೇಳಿದ್ರು. ಆನಂತರದಲ್ಲಿ ಇದು ದೂರು ದಾಖಲಾಗುತ್ತೆ ಸರ್ಕಾರದ ವತಿಯಿಂದ ದೂರು SIT ರಚನೆ ಆಗುತ್ತೆ.
ಆದರೆ ಯಾವಾಗ CBI ಎಂಟ್ರಿ ಆಗುತ್ತೆ, ಯಾಕಂದರೆ ಬ್ಯಾಂಕ್ ಪತ್ರವನ್ನು ಬರೆಯುತ್ತೆ 10 ಕೋಟಿಗಿಂತ ಹೆಚ್ಚು ಅವ್ಯವಹಾರ ಆದಾಗ ಅದು CBI ಎಂಟ್ರಿಗೆ ಅವಕಾಶ ಇರೋದ್ರಿಂದ ಇದು ಸುಮಾರು 88ರಿಂದ 94 ಕೋಟಿವರೆಗಿನ ವ್ಯವಹಾರ ಅನ್ನುವ ಕಾರಣಕ್ಕಾಗಿ ಪತ್ರವನ್ನು ಬರೆಯುತ್ತೆ ಬ್ಯಾಂಕ್. ಆಗ CBI ಎಂಟ್ರಿ ಆಗುತ್ತೆ. CBI ಎಂಟ್ರಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ, ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಏನಾದರೂ CBI ತನಿಖೆಯ ಸಂದರ್ಭದಲ್ಲಿ ಸಚಿವರ ಪಾತ್ರ ಇತ್ತು ಅನ್ನೋದಾಗಿ ಅಥವಾ ಆನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರದ ವಿಚಾರ ಅದು. ಹಾಗಾಗಿ ಮುಂಚಿತವಾಗಿ ರಾಜೀನಾಮೆ ಪಡಿಬೇಕನ್ನುವಂಥ ವಿಚಾರದ ಒಂದಷ್ಟು ಚರ್ಚೆಗಳಾಗಿತ್ತು ಅನ್ನುವಂಥದ್ದು. ನಿನ್ನೆ ತಡರಾತ್ರಿ ಸಚಿವ ನಾಗೇಂದ್ರ ಅವರು ತಮ್ಮ ನಿವಾಸಕ್ಕೆ ಕರೆಸಿಕೊಂಡ CM ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನದೊಳಗಾಗಿ ನೀವು ರಾಜೀನಾಮೆ ಕೊಡಬೇಕಪ್ಪ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಹಾಗಾಗಿ ಇವತ್ತು ಮಧ್ಯಾಹ್ನದೊಳಗಾಗಿ ಸ್ವಯಂ ರಾಜೀನಾಮೆಯನ್ನು ಘೋಷಣೆಯನ್ನು ಮಾಡುವಂಥದ್ದು. ಅಂದರೆ ನಾನು ಕಳಂಕರಹಿತನಾದ ನಂತರದಲ್ಲಿ ಸಚಿವ ಸ್ಥಾನ ಬೇಕಾದರೂ ಕೊಡಿ, ನನಗೆ ಸದ್ಯಕ್ಕೆ ನಾನು ಹೊರಗಿದ್ದೆ ತನಿಖೆಯನ್ನು ಎದುರಿಸ್ತೀನಿ ಎನ್ನುವ ಘೋಷಣೆಯೊಂದಿಗೆ ರಾಜೀನಾಮೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಬಹುತೇಕ ಮಧ್ಯಾಹ್ನದೊಳಗೆ ಮುಖ್ಯಮಂತ್ರಿಗಳಿಗೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪತ್ರ ತಲುಪುವಂತಹ ಸಾಧ್ಯತೆ ಇದೆ ಮಮತಾ. ಸುಖೇಶ್, ಇಲ್ಲಿ ಬಹಳ ಪ್ರಮುಖವಾಗಿ ಕೊನೆಯ ಹಂತದ ತನಕ ಹೈಕಮಾಂಡ್ ಮುಖಾಂತರ ಕೂಡ ಲಾಬಿಯನ್ನು ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ನಿಲುವು ಈ ವಿಚಾರದಲ್ಲಿ ಕ್ಲೀನ್ ಚಿಟ್ ಪಡೆದ ಮೇಲೆ ಮತ್ತೊಮ್ಮೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಭರವಸೆಯನ್ನೇನಾದ್ರೂ ಕೊಟ್ಟಿದ್ದಾರಾ, ಅಥವಾ ಪ್ರಕರಣದಲ್ಲಿ ನಿಮ್ಮ ಹೆಸರು ಇಲ್ಲ ಅನ್ನೋ ತನಕ ನಾವೇನು ಡಿಸಿಷನ್ ತಗೊಳ್ಳಲ್ಲ ಅನ್ನೋ ಹಂತಕ್ಕೆ ಬಂದಿದ್ದಾರಾ? ನಾಗೇಂದ್ರ ಅವರಿಗೆ ಸಿಕ್ಕಂತಹ ಆಶ್ವಾಸನೆ ಈ ವಿಚಾರದಲ್ಲಿ ಏನು? ಮಮತಾ, ಒಂದು ಸ್ಪಷ್ಟ, ಅವೆಲ್ಲವೂ ಕೂಡ ಆನಂತರದ ವಿಚಾರಗಳು. ಆದರೆ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಏನು ಬಂತು SIT ಅನ್ನೋದು ಕೂಡ ರಾಜ್ಯ ಸರ್ಕಾರಕ್ಕೂ ಗೊತ್ತು, ಬಹುಶಃ ಕಾಂಗ್ರೆಸ್ ನಾಯಕರುಗಳು ಗೊತ್ತಿದೆ. ಅವೆಲ್ಲವನ್ನ ಅಳೆದು ತೂಗಿಯೇ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಂದಲೇ ಸ್ವಯಂ ಘೋಷಣೆಯನ್ನು ಮಾಡಿಸುವಂಥದ್ದು. ನಾನು ಕಳಂಕರಹಿತನಾಗಿ ಬಂದು ಸಚಿವನಾಗಿ ಮುಂದುವರಿತೀನಿ, ಬೇಕಾದ್ರೆ ಈಗ ನಾನು ತನಿಖೆ ನಡೆಯುವ ಸಂದರ್ಭದಲ್ಲಿ ಸಚಿವನಾಗಿ ಇದ್ದು ತನಿಖೆಯನ್ನು ಎದುರಿಸಲ್ಲ ಅನ್ನುವಂಥ ಘೋಷಣೆ ಮಾಡಿದಾಗ ಅರ್ಧ ಮುಜುಗರ ತಪ್ಪುತ್ತೆ ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥ ಕಾರಣಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಲಾಗಿದೆ. ಅದರಲ್ಲಿ ಅವರ ಪಾತ್ರ ಇದೆಯೋ ಇಲ್ವೋ, CBIಯಲ್ಲಿ ಏನು ಗೊತ್ತಾಗುತ್ತೆ ಅನ್ನುವಂಥದ್ದು ನಂತರದ ವಿಚಾರ. ಪಾತ್ರ ಇದ್ದಿದ್ದೇ ಹೌದಾದರೆ ಸಚಿವ ಸ್ಥಾನವನ್ನು ಮುಂದುವರಿಯ ಪ್ರಶ್ನೆಯೂ ಬರಲ್ಲ. ಕಳಂಕರಹಿತವಾಗಿ ಬರುವಂಥದ್ದು ಅಥವಾ ಅದು ಎಷ್ಟು ಸಮಯ ತನಿಖೆ ನಡೆಯುತ್ತೆ ಅವೆಲ್ಲವೂ ಅಷ್ಟರೊಳಗೂ ಸರ್ಕಾರ ಅವಧಿಯೇ ಮುಗಿದೋಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿರುತ್ತೆ. ಆದರೆ ಸದ್ಯಕ್ಕೆ ರಾಜೀನಾಮೆ ಕೊಟ್ಟಿರಪ್ಪ, ನೋಡೋಣ, ಹಾಗೇನಾದ್ರೂ ನಿಮ್ಮ ಹೆಸರು ಎಲ್ಲೂ ಬರಲೇ ಇಲ್ಲ ಅಥವಾ CBIಯಲ್ಲೂ ಕೂಡ ನಿಮ್ಮ ಹೆಸರು ಯಾವುದೇ ಪ್ರಸ್ತಾಪ ಇಲ್ಲ ಅನ್ನೋದಾದರೆ ಮತ್ತೆ ನೋಡೋಣ ಅನ್ನುವ ಭರವಸೆಯೊಂದಿಗೆ ರಾಜೀನಾಮೆಗೆ ಘೋಷಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಮಮತಾ. ರೈಟ್, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ.